ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್. ತಾಂಬೂಲ, ಪಾನ್, ಎಲೆ ಅಡಿಕೆ ಇದೆಲ್ಲವನ್ನ ನಾವು ನೋಡ್ತಾನೆ ಬಂದಿದೀವಿ. ನಮ್ಗೆ ಗೊತ್ತಿರೋದು ಊಟ ಆದ ನಂತರ ತಾಂಬೂಲ ಹಾಕೊಳ್ಳೋದ್ರಿಂದ ಊಟ ಬೇಗ ಜೀರ್ಣ ಆಗುತ್ತೆ, ಮತ್ತೆ ಕ್ಯಾಲ್ಸಿಯಂ ಬಾಡಿಗೆ ಸಿಗುತ್ತೆ. ಕ್ಯಾಲ್ಸಿಯಂ ಬಾಡಿಗೆ ಸಪ್ಲೈ ಆಗೋದ್ರಿಂದ ನಮ್ಮ ಮೂಳೆ ಗಟ್ಟಿ ಆಗುತ್ತೆ ಅಂತ. ಅಷ್ಟೇ ಅಲ್ವಾ, ಇತ್ತೀಚಿನ ದಿನದಲ್ಲಂತೂ ಬೀಡ ಪಾನ್ ಹಾಕೊಳ್ಳೋದು ಕಾಮನ್. ಅದ್ರಲ್ಲೂ ನಾನ್ ವೆಜ್ ಪ್ರಿಯರ್ಗಂತೂ ಕೊನೆಯಲ್ಲಿ ಬೀಡ ಇಲ್ಲ ಅಂದ್ರೆ ಊಟನೇ ಕಂಪ್ಲೀಟ್ ಆಗಲ್ಲ. ಹಾಗಿದ್ರೆ ಎಲ್ಲಿಂದ ಬಂತು ಈ ತಾಂಬೂಲ ಹಾಕೊಳ್ಳೋ ಪದ್ಧತಿ? ಊಟ ಜೀರ್ಣ ಆಗ್ಲಿ ಅಂತ ಈ ತಾಂಬೂಲ ಹಾಕೋತಿದ್ರ? ಏನಿದ್ರ ಕತೆ? ಬನ್ನಿ ನಾನ್ ನಿಮ್ಗೆ ಹೇಳ್ತೀನಿ. ತಾಂಬೂಲ ತಾಂಬೂಲ ಧಾರ್ಮಿಕವಾಗಿ ಅತಿಥಿಗಳಿಗೆ ಗೌರವ ಸೂಚಿಸುವ ಒಂದು ಸಂಕೇತವಾಗಿತ್ತು. ಅದರಲ್ಲೂ ಈ ದೇಶಕ್ಕೆ ಬಂದಂತ ಮುಸ್ಲಿಮರು, ಕ್ರಿಶ್ಚಿಯನರು ಎಲ್ರೂ ಕೂಡ ಇಷ್ಟಪಟ್ಟು ತಾಂಬೂಲವನ್ನ ಅಳವಡಿಸ್ಕೊಂಡಿದ್ರು. ರಾಜ ಮಹಾರಾಜರಂತೂ ಇದನ್ನ ಬಳಸ್ತಾ ಇದ್ರು ಹಾಗೂ ಮೆರೆಸ್ತಾ ಇದ್ರು. ಈ ರೀತಿ ಇತಿಹಾಸವನ್ನ ಹೊಂದಂತ ತಾಂಬೂಲವು ದುರಾದೃಷ್ಟವಶಾತ್ ಇವತ್ತು ತಾಂಬೂಲ ಎಂಬ ಪ್ರಾಚೀನ ಹೆಸರನ್ನೇ ಕಳ್ಕೊಂಡ್ಬಿಟ್ಟಿದೆ. ಬದಲಿಗೆ ಪಾನ್, ಬೀಡ ಎನ್ನುವಂತ ನಾನಾ ಹೆಸರುಗಳನ್ನ ಕಂಡುಕೊಂಡಿದೆ. ಪಾನ್, ಬೀಡ ಅನ್ನುವಂಥದ್ದು ಇವತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿರುವಂತ ಒಂದು ಹೆಸರಾಗಿದೆ. ತಾಂಬೂಲವನ್ನ ಈಗಲೂ ಕೂಡ ಹಿಂದೂ ಸಂಪ್ರದಾಯದಂತೆ ಮದುವೆಯಲ್ಲಿ ಚೀಲದಲ್ಲಿ ಕೊಡೋದನ್ನ ನಾವು ಕಾಣ್ತೀವಿ. ತಾಂಬೂಲ ಮೂಲತಃ 3 ಮೂಲಭೂತ ಘಟಕಗಳನ್ನ ಹೊಂದಿರುತ್ತೆ: ವೀಳ್ಯದೆಲೆ, ಅಡಕೆ ಮತ್ತು ಸುಣ್ಣ. ಇತ್ತೀಚಿನ ದಿನದಲ್ಲಿ ಇದಕ್ಕೆ ವಿವಿಧ ಮಸಾಲೆಗಳನ್ನ ಬೆರೆಸಿ ಅದರ ರುಚಿಯನ್ನ ಮತ್ತಷ್ಟು ಹೆಚ್ಚಿಸಲಾಗ್ತಿದೆ. ಇತಿಹಾಸದಂತೆ ವೈದಿಕ ಸಾಹಿತ್ಯ, ರಾಮಾಯಣ ಮತ್ತು ಮಹಾಭಾರತವು ತಾಂಬೂಲವನ್ನ ಅಗಿಯುವ ಸುಂದರ ಮಹಿಳೆಯರ ಬಗ್ಗೆ ಉಲ್ಲೇಖ ನೀಡುತ್ತೆ. ಅಂದಿನ ಕಾಲದಲ್ಲಿ ರಾಣಿಯರು ತಮ್ಮ ಕೆಂಪು ತುಟಿಗಳಿಂದ ರಾಜನನ್ನ ಆಕರ್ಷಿಸಲು ತಾಂಬೂಲವನ್ನ ಜಗಿತಿದ್ರಂತೆ. ಕ್ರಿಸ್ತಶಕ 473ರ ಗುಪ್ತರ ಕಾಲದ ಕಲ್ಲಿನ ದಾಖಲೆಯು ತಾಂಬೂಲವನ್ನ ಅಗಿದು ತುಟಿಗಳು ಕೆಂಪಾಗಿದ್ದ ಮಹಿಳೆಯರ ಬಗ್ಗೆ ಉಲ್ಲೇಖ ನೀಡುತ್ತೆ. ಮೈಸೂರಿಗನ್ನರು ನಮ್ಮ ಮೈಸೂರು ಚಿಗುರೆಲೆ, ವೀಳ್ಯದೆಲೆ ಬಗ್ಗೆ ಹೆಮ್ಮೆ ಪಡ್ತೀವಿ. ಆದ್ರೆ ಮೈಸೂರಿನ ಚಿಗುರೆಲೆ ಬರೋದಕ್ಕಿಂತ ಮೊದಲೇ 7ನೇ ಶತಮಾನದಲ್ಲಿ ಕರ್ನಾಟಕದ ದಕ್ಷಿಣ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಎಲೆ ಮತ್ತು ಅಡಿಕೆಗಳನ್ನ ಬೆಳಿತಿದ್ರಂತೆ. ಇದು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಸ್ಥಳೀಯ ಬಳಕೆಗಾಗಿ ಬೆಳೆತಿದ್ರು ಅನ್ನುವಂತ ಮಾಹಿತಿ ಇದೆ. ಎಲೆ ಮತ್ತು ಅಡಿಕೆಗೆ ಸಂಬಂಧಿಸಿದ ವಸ್ತುವನ್ನ ಅಡಪ ಅಥವಾ ಹಡಪ ಎಂಬ ಚೀಲದಲ್ಲಿ ಇಡಲಾಗುತ್ತಿತ್ತು. ರಾಜರು ಸದಾ ಅರಮನೆಯಲ್ಲಿದ್ದಾಗ ಮತ್ತು ವಿಹಾರಗಳಿಗೆ ತೆರಳುವಾಗ ಈ ಎಲೆ ಅಡಿಕೆಯನ್ನ ಜಗಿಯುವ ಪದ್ಧತಿಯನ್ನ ರೂಢಿಸ್ಕೊಂಡಿದ್ರಂತೆ. ರಾಜರು ಈ ಚೀಲವನ್ನ ತಮ್ಮೊಂದಿಗೆ ಇಟ್ಟುಕೊಳ್ಳಲು ಒಬ್ಬ ಅಧಿಕಾರಿಯನ್ನು ಕೂಡ ನೇಮಿಸ್ಕೊಂಡಿದ್ರು. ವೀಳ್ಯದೆಲೆ ಬಳಕೆ ಹೆಚ್ಚಾದಂತೆ ಕ್ರಮೇಣ ಈ ಎಲೆಗಳನ್ನ ಬೆಳೆಸುವವರು ಕೂಡ ಹೆಚ್ಚಾಗ್ತಾ ಹೋಗ್ತಾರೆ. ಈ ಎಲೆಗಳನ್ನ ಬೆಳೆಸುವವರು ಒಂದು ಪ್ರತ್ಯೇಕ ಉಪಜಾತಿ ಆಗ್ತಾರೆ. ಇವರನ್ನ ನಾವು ತಾಂಬೂಲಿಗರು ಅಂತ ಕರಿತೀವಿ. ಅರಮನೆಗೂ ಕೂಡ ಈ ತಾಂಬೂಲಿಗರು ವೀಳ್ಯದೆಲೆಗಳನ್ನ ಕಳಿಸ್ತಾ ಇರ್ತಾರೆ. ಈ ತಾಂಬೂಲಿಗರು ತಾವು ಬೆಳೆಯುತ್ತಿದ್ದಂತ ಎಲೆಗಳಿಗೆ ತೆರಿಗೆಯನ್ನು ಕೂಡ ಕಟ್ತಾ ಇರ್ತಾರೆ ಮತ್ತು ಅದನ್ನ ಮಾರಾಟ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾ ಇರ್ತಾರೆ. ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯರ ಕಾಲದಲ್ಲೂ ತಾಂಬೂಲದ ಬಳಕೆ ಹೆಚ್ಚಾಗಿದ್ದು, ರಾಯರು ದಸರಾ ಸಂದರ್ಭದಲ್ಲಿ ಚಿನ್ನದ ತಟ್ಟೆಯಲ್ಲಿ ತಾಂಬೂಲವನ್ನ ತನ್ನ ಆಸ್ಥಾನಿಗರಿಗೆ ಅರ್ಪಿಸ್ತಿದ್ರಂತೆ. ಇನ್ನು ಈ ತಾಂಬೂಲ ಮೊಘಲರ ಕಾಲಘಟ್ಟದಲ್ಲಿ ತನ್ನ ಪ್ರಾಚೀನ ಹೆಸರನ್ನ ಕಳ್ಕೊಂಡು ಪಾನ್ ಎಂಬಂತ ಹೆಸರನ್ನ ಪಡೆದುಕೊಂಡಿತು. ಅಲ್ಲಿಂದ ಪಾನ್ ಸಂಸ್ಕೃತಿ ಆರಂಭವಾಗ್ತಾ ಹೋಯ್ತು. ಪಾನ್ ಬಳಸುವಂತ ಶ್ರೀಮಂತರು ಹೆಚ್ಚಾಗ್ತಾ ಹೋದ್ರು. ಪಾನ್ ನಲ್ಲಿ ಚಿನ್ನ, ಬೆಳ್ಳಿ ಬಣ್ಣದ ಪುಡಿಯನ್ನ ಬಳಸುವ ಶ್ರೀಮಂತರು ಹೆಚ್ಚಾಗ್ತಾ ಹೋದ್ರು. ಮಾದಕ ದ್ರವ್ಯಗಳೊಂದಿಗೆ ಬೆರೆಸಿದ ಪಾನ್ ಮಾರಾಟವು ಒಂದು ವ್ಯವಹಾರವಾಗಿಯೇ ಹೋಯಿತು. ಸುಪಾರಿ ಪ್ರಾಚೀನ ಕಾಲದಲ್ಲಿ ರಾಜ ಮತ್ತು ವೀರರು ಯುದ್ಧಕ್ಕೆ ಹೋಗುವಾಗ ಶತ್ರುಗಳನ್ನ ಕೊಂದು ಸುರಕ್ಷಿತವಾಗಿ ಹಿಂದಿರುಗಲಿ ಅಂತ ಅವ್ರಿಗೆ ಪಾನ್ ಸುಪಾರಿ ಅಂದ್ರೆ ವೀಳ್ಯ ನೀಡಲಾಗ್ತಿತ್ತಂತೆ. ಇದನ್ನ ರಣವೀಲ್ಯ ಅನ್ನುವಂತ ಹೆಸರಿನಿಂದ ಕೂಡ ಕರಿತಿದ್ರು. ಸಾಮಾನ್ಯವಾಗಿ ಯೋಧನ ಹೆಂಡತಿ, ಪೋಷಕರು ಅಥವಾ ಸಂಬಂಧಿಕರು ಯೋಧನಿಗೆ ಈ ಪಾನ್ ಸುಪಾರಿಯನ್ನ ಕೊಡ್ತಾ ಇದ್ರು. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ? ಇವತ್ತು ಈ ಸುಪಾರಿ ಎಂಬ ಪದ ವೃತ್ತಿಪರ ಕೊಲೆಗಾರನಿಗೆ ಕೊಲ್ಲಲು ನೀಡುವ ಬೆಲೆಯಾಗಿದೆ. ರಕ್ಷಣೆಯನ್ನ ನಿರೀಕ್ಷಿಸುವ ದೇವರಿಗೆ ಅರ್ಪಿಸುವ ಅಡಿಕೆ ಸುಪಾರಿಯ ಹೊಸ ಅವತಾರದಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲ್ಲಲು ಇಂದು ನೀಡಲಾಗ್ತಿದೆ. ಇನ್ನು ಅನೇಕರು ತಾಂಬೂಲ ಮೂಲತಃವಾಗಿ ಈ ವೀಳ್ಯದೆಲೆ ಅಡಿಕೆ ಹಾಕೊಳ್ಳೋದು ಮೂಲತಃವಾಗಿ ಭಾರತದ್ದೇ ಅಲ್ಲ, ಬದಲಾಗಿ ಮಲೇಷ್ಯಾದಿಂದ ಬಂದದ್ದು. ಅದಾದ ನಂತರ ಭಾರತದಲ್ಲಿ ನೆಲೆ ನಿಲ್ತು ಅಂತ ವಾದಿಸ್ತಾರೆ. ಏನೇ ಆದ್ರೂ ಕೂಡ ಭಾರತದಲ್ಲಿ ಇಂದು ತಾಂಬೂಲ ಅಥವಾ ಪಾನ್ ಅಂತ ಏನ್ ಕರಿತೀವಿ ಅದನ್ನ ಸವಿಯದವರೇ ಅತಿ ಕಡಿಮೆ. ಇವತ್ತು ವೆರೈಟೀಸ್ ಆಫ್ ಪಾನ್ ಬಂದಿದೆ. ಏನೇ ಆದ್ರೂ ಕೂಡ ಎಲೆ, ಅಡಿಕೆ, ಸುಣ್ಣಕ್ಕೆ ಇರುವಂತ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಸಂಪ್ರದಾಯ ಯಾವತ್ತೂ ಕೂಡ ಬದಲಾಗಲ್ಲ. ಅದರ ಹೆಸರು ಬದಲಾಗ್ಬೋದಷ್ಟೇ, ಅದರ ಒಂದು ಬಳಕೆ, ಅದರ ಒಂದು ಸಂಸ್ಕೃತಿ, ಅದರ ಒಂದು ಸಂಪ್ರದಾಯ ಯಾವತ್ತೂ ಕೂಡ ಬದಲಾಗಲ್ಲ ಅಂತ ಹೇಳ್ತೀನಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನೀವಿನ್ನೂ ಕೂಡ ಅಶ್ವಿನಿ ವಿಶ್ವನಾಥ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಮುಂದಿನ ಐತಿಹಾಸಿಕ ಘಟನೆಯನ್ನ ಹೊತ್ತು ತರ್ತೀನಿ. ಥ್ಯಾಂಕ್ ಯು.